ಸಾವಿತ್ರಿ ಅಂತೇಳಿ ಗೈನಕಾಲಜಿಸ್ಟು ಮತ್ತು ಮಹಿಳೆಯರ ದೌರ್ಜನ್ಯದ ವಿರೋಧ ಹೋರಾಡುವಂಥ ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ಇರೋಂಥವಳು ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ಕೂಡ ಗೈನಕಾಲಜಿಸ್ಟು, ಡಾಕ್ಟರ್ ಅಗ್ಲಕ್ಷ್ಮಿ ಗೈನಕಾಲಜಿಸ್ಟು, ಶ್ರೀಮತಿ ಜಯಶ್ರೀ KT ಜಯಶ್ರೀ ಅವರು ಸಮಾಜ ಸೇವಕರು, ಕಲಾವತಿ ಮಧುಸೂದನ್ ಅವರು ಕೂಡ ಸಮಾಜಮುಖಿ ಕೆಲಸ ಮಾಡ್ತಾ ಇರೋರು, ಗಿರಿಜಾಂಬಿಕಾ ಅವರು ವಕೀಲರು, ಅವರು ಕೂಡ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಶ್ರೀಯುತ ಕಿಶೋರ್ ಅವರು ಕೂಡ ವಕೀಲರು ಹಾಗೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರೋರು. ಸೊ ಈಗಾಗಲೇ ಕೇಳಿ ಬರ್ತಾ ಇರುವಂಥ ಆರೋಪಗಳು ಅವುಗಳನ್ನ ನೋಡಿದಾಗ ನಾವು ಮೀಡಿಯಾದ ಮೂಲಕನೇ ನೋಡಿದ್ವಿ. ಅವರು ನಮಗೆ ಹಲವಾರು ವರ್ಷಗಳಿಂದ ಅವರ ಕಾರ್ಯವೈಖರಿಯಿಂದ ನೋಡ್ಕೊಳ್ತಾ ಬಂದಿರೋರು ನಾವು. ಸೊ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅದು ಎಲ್ಲ ಸಾರ್ವಜನಿಕರು ಕೂಡ ಗೊತ್ತಿರುವಂಥ ವಿಷಯವೇ. ಆದರೆ ಈಗ ನಮ್ಮ ಹಾಸನ ನಗರಸಭೆ ಈಗ ಉನ್ನತ ಇದಕ್ಕೆ ಹೋಗಿ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಇದೆ ಮಹಾನಗರ ಪಾಲಿಕೆಗೆ. ಹಾಗಾಗಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿದಾಗ ದಕ್ಷವಾಗಿ ನಮ್ಮ ಹಾಸನ ನಗರದಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ. ಅವೆಲ್ಲದೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಈಗ ಏನಾಗ್ತಿದೆ ಅಂತಂದರೆ ಇಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ವಿರುದ್ಧ ಈಗ ಕೆಲವೊಂದು ಆರೋಪಗಳು, ಪ್ರತಿಭಟನೆ ಇವುಗಳಿಂದ ಏನಾಗ್ತಿದೆ, ಆಕೆಯ ಮಾನಸಿಕವಾಗಿ ಆಕೆ ಕುಗ್ಗಿ ಹೋಗ್ತಾರೆ. ಹಾಗೆ ನಮಗೆ ಒಂದು ಆತಂಕ ಮೂಡ್ತಾ ಇದೆ, ಈ ಸಮಾಜದಲ್ಲಿ ಈ ಥರ ಬೆಳವಣಿಗೆಗಳು ನಡೆದರೆ ಖಂಡಿತವಾಗಿಯೂ ಮುಂದೆ ದಕ್ಷ ಅಧಿಕಾರಿಗಳು ಕಾಣೆಯಾಗ್ತಾರೆ, ಹಾಗೆ ಭ್ರಷ್ಟಾಚಾರನೇ ಮೇಲ್ಗೈ ಸಾಧಿಸುತ್ತೆ ಅಂಥೇಳಿ. ಸೊ ಇವುಗಳ ವಿರುದ್ಧ ಹಾಗೂ ಇದೊಂದು ಮಹಿಳಾ ಅಧಿಕಾರಿಯಾಗಿ ಅಷ್ಟೊಂದು ಒಂದು ಪ್ರಾಮಾಣಿಕವಾಗಿ ಮತ್ತು ಒಂದು ಅಧಿಕಾರಿಯುತವಾಗಿ ನಮ್ಮ ನಗರವನ್ನು ಮಹಾನಗರ ಪಾಲಿಕೆಯನ್ನು ಚೆನ್ನಾಗಿ ಇದು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿಗಳ ಮೇಲೆ ಅನೇಕ ಆರೋಪಗಳು ಮತ್ತು ಆಕೆಯ ಒಂದು ಉತ್ಸಾಹ ಅಥವಾ ಅವಳ ಒಂದು ಕಾರ್ಯಕ್ಷಮತೆಯನ್ನು ಕುಗ್ಗಿಸೋ ರೀತಿಯಲ್ಲಿ ನಡೀತಾ ಇರುವಂಥ ಇದುಗಳನ್ನು ನಾವು ಖಂಡಿತ ಖಂಡಿಸ್ತೀವಿ. ಹಾಗೆ ಇದು ಹೀಗೆ ಮುಂದುವರೆದ್ರೆ ಖಂಡಿತ ಭ್ರಷ್ಟಾಚಾರ ಮೇಲ್ಗೈ ಪಡೆಯುತ್ತೆ. ಸೊ ಇವುಗಳ ವಿರುದ್ಧ ಹೋರಾಡ್ತೀವಿ. ಅಕಸ್ಮಾತ್ ಆಕೆಯ ಒಂದು ಕಾರ್ಯವೈಖರಿಯಲ್ಲಿ ಏನಾದ್ರು ತಪ್ಪಿದ್ರೆ ಅದು ಕಾನೂನುಬದ್ಧವಾಗಿ ಅವರು ತನಿಖೆ ಮಾಡಲಿ, ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಅದ್ರ ಬದಲು ಆ ವ್ಯಕ್ತಿ ಅಂದರೆ ಒಬ್ಬ ಸರ್ಕಾರಿ ನೌಕರ ಮಾಡ್ತಾ ಇರೋವಂಥ ಮಹಿಳೆ ತಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಏಕಾಏಕಿ ಆಕೆಯ ಕಚೇರಿಗೆ ನುಗ್ಗಿಬಿಟ್ಟು ಅವಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಒಂದು ಏರು ಧ್ವನಿಯಲ್ಲಿ ಒಬ್ಬ ಮಹಿಳೆಯ ಮೇಲೆ ಮಾತಾಡೋದು ಕೂಡ ಮಹಿಳಾ ದೌರ್ಜನ್ಯ ಆಗುತ್ತೆ. ಸೊ ಇವುಗಳನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಇದು ಮುಂದುವರಿಬಾರ್ದು, ಆಕೆಗೆ ನ್ಯಾಯ ಸಿಗಬೇಕು. ಹಾಗೆ ಸರಿಯಾದ ತನಿಖೆ ನಡೆಸಿ ಏನಾಗಿದೆ ಅಂತ ನೋಡಿಕೊಂಡು ಅದಕ್ಕೆ ನ್ಯಾಯ ದೊರಕಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ವಿ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬಹುತೇಕ ಮಹಿಳಾ ಅಧಿಕಾರಿಗಳೇ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ತನಿಖೆಯನ್ನ ಮಾಡಿಬಿಟ್ಟು ಯಾರಿಗೆ ಏನಾಗಿದೆ ಅಂತ ನೋಡಿಬಿಟ್ಟು ಇಲ್ಲಿ ಸಾಂದರ್ಭಿಕವಾಗಿ ಕಲಿತವ್ರ ಹೆಸರನ್ನಷ್ಟು ನಾವು ತಗೋತಾ ಇರೋದು. ಯಾರೇ ಅದೇ ಹೇಳಕ್ ನಾವು ಸಾರ್ವಜನಿಕರ ಪ್ರಬುದ್ಧ ಸಾರ್ವಜನಿಕರಂತ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ಒಂದು ನಮ್ಮ ಕರ್ತವ್ಯ ಅಲ್ವಾ. ಆ ನಿಟ್ಟಿನಿಂದ ಬಂದಿರ್ತಕ್ಕಂಥದ್ದು ಮೋರೋವರ್ ಆಕೆ ಮಹಿಳೆ ಕೂಡ ಅದ್ರ ಜೊತೆ ಆಕೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾಳೆ ಎಷ್ಟು ಜನ ಸರ್ಕಾರಿ ಕೆಲಸ ತಗೊಂಡು ಅಲ್ಲೆಲ್ಲೇ ಮಾಡ್ತಾ ಇದ್ದಲ್ಲ, ಯಾರು ಈ ಥರ ಮುಂದಕ್ಕೆ ಕೆಲಸ ಮಾಡ್ತಾ ಇದ್ದಲ್ಲ. ಆ ನಿಟ್ಟಿನಲ್ಲಿ ನಾವು ಪ್ರಶಂಸೆ ಮಾಡೋಣಂತೆ, ತಪ್ಪು ಒಪ್ಪುಗಳನ್ನ ಸರಿಪಡಿಸೋಣ. ಯಾರು ಏನು ಎಲ್ಲ ತಿಳ್ಕೊಂಡಿರೋದಿಲ್ಲ, ಅನ್ನೋ ಸಂದರ್ಭಕ್ಕೆ ಅನುಗುಣವಾಗಿ ತಪ್ಪು ಒಪ್ಪುಗಳನ್ನ ತಿದ್ದುಪಡಿ ಮಾಡಿಕೊಂಡೆ ನಾವು ಮುಂದುವರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಪ್ರೆಸ್ ಮೀಟ್ ನಂತರ DC ಅವ್ರನ್ನ ಭೇಟಿ ಮಾಡಿ ಅರ್ಜಿನ ನಾವು ಕೊಡ್ತಾ ಇದ್ದೀವಿ. ಈಗ ಅವರ ವಿರುದ್ಧವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ರೀಜನಲ್ ಕಮಿಷನರ್ಗಳಿಗೆ ಕಂಪ್ಲೇಂಟ್ ಹೋಗಿದೆ. ಒಂದು ಅವ್ರ ಕಡೆಯಿಂದ ಸರಿಯಾದ ನ್ಯಾಯ ಸಿಗುತ್ತಾ ಅಥವಾ ಸರಿಯಾದ ತನಿಖೆ ಆಗುತ್ತಾ ಅಂತ ಒಂದು ಅನುಮಾನ ಹೇಳ್ತಾರೆ. ಕಳೆದ ಸರಿ ಹುಣಸಿನಕೆರೆ ಸುತ್ತಮುತ್ತ ಸ್ವಚ್ಛತೆ ನೋಡೋದಕ್ಕೆ ಅಂತ ಜಿಲ್ಲಾಧಿಕಾರಿಗಳು ಹೋದಾಗ ಅಲ್ಲಿ ಕಮಿಷನರ್ ಕೇಳೋದು ಏನಿಷ್ಟು ಕಸಬಿದ್ದಿ ಇಲ್ಲಪ್ಪ ಅಂತ. ಆವಾಗ ಕಮಿಷನರ್ ಒಂದು ವಸ್ತುಸ್ಥಿತಿ ಹೇಳೋದು ನಮ್ಮ ಸಿಬ್ಬಂದಿಗಳು ಕೊಡ್ತಾ ಇದೆ ಅಂತ. ಆ ಒಂದು ಮಾತು ಹೇಳಿದ್ದಕ್ಕೆ ಜಿಲ್ಲಾಧಿಕಾರಿಗಳು ನೋಡೋದಲ್ಲಿ ಕೃಷ್ಣಮೂರ್ತಿ ಅವರನ್ನ ಕಮಿಷನರ್ ಅವರನ್ನ ತೊಡಗಿಸಿದ್ರು. ಜಿಲ್ಲಾಧಿಕಾರಿಗಳಿಂದ ಈ ಒಂದು ಕೃಷ್ಣಮೂರ್ತಿ ಅವರಿದ್ದು ನಗರವನ್ನು ಸ್ವಚ್ಛವಾಗಿ ನೋಡ್ತಾರೆ ಬಗ್ಗೆ ಹೇಳೋ ಮಾತನ್ನ ಅದು ಸಿಬ್ಬಂದಿಗಳು ಕೊರತೆ ನಾವು ಗಮನಿಸಬೇಕಾಗುತ್ತೆ. ಆಮೇಲೆ ಅಲ್ಲಿಯ ವರ್ಕರ್ಸ್ಗಳಲ್ಲಿ ನೀವೆಲ್ಲಂಗೆ ಏನೋ ದಕ್ಷಿಣವಾದ ಪ್ರಾಮಾಣಿಕವಾದ ಯಾವ ಫಲವನ್ನು ಇರಬೇಕಾಗುತ್ತೆ. ಸರಿ ತಪ್ಪುಗಳನ್ನು ವಿವೇಚನೆ ಮಾಡದೆ ಇಮಿಡಿಯೇಟ್ ಆಗಿ ಮಾಡೋದು ಅದರಿಂದ ಸರಿಯಾಗಿ ಜಿಲ್ಲಾಧಿಕಾರಿಗಳಿಂದ ನ್ಯಾಯ ಸಿಗುತ್ತೆ ಸುಸ್ಪಷ್ಟವಾಗಿ.
ನೋಡೋಣ ಜಿಲ್ಲಾಧಿಕಾರಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಪ್ರಯತ್ನ ಅಂತೂ ಮಾಡ್ಬೋದಲ್ಲ ಸರ್. ಮನವಿ ಕೊಡ್ತಾ ಇದ್ದಾರೆ. ಆಯುಕ್ತರು ಕೊಟ್ಟಿದ್ದಾರೆ ಸರ್, ವರದಿ ಕೊಟ್ಟಿದ್ದಾರೆ ಡಿ ಸಿ ಅವರಿಗೆ. ನಾವು ಡಿ ಸಿ ಅವರಿಗೆ ಒಂದು ಇದನ್ನ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ತಗೋಬೇಕು ಅಂತ ನಾವು ಕೊಡ್ತೀವಿ. ಆಮೇಲೆ ಇನ್ನೊಂದು ತಯಾರು ಪ್ರಶ್ನೆ ಕೇಳಿದ್ರೆ ಇಲ್ಲಿ 3 ಜಾಗದಲ್ಲಿ ಮಾತ್ರ ಅವ್ರ ಕೆಲಸವನ್ನ ಮಾಡ್ತಾ ಇದ್ದಾರಂತೆ. ಇನ್ನೂ ಬಹಳ ಇಲಾಖೆಯನ್ನ ನೀವು ಪರಿಶೀಲನೆ ಮಾಡಿ ಎಷ್ಟು ವರ್ಷದಿಂದ 25 ವರ್ಷದಿಂದ ಇರ್ತಕ್ಕಂಥವ್ರು ಇದ್ದಾರೆ. ಅದಕ್ಕೆ ಸರ್ಕಾರದ ಕ್ರಮ ಅದನ್ನ ಅವ್ರು ಅದು ಸರ್ಕಾರಕ್ಕೆ ಬಿಟ್ಟಿದೆ, ಅದು ನಾವು ಅದಕ್ಕೆ ಬಂದಿಲ್ಲ. ಇದಕ್ಕಷ್ಟೇ ಸಾಂದರ್ಭಿಕವಾಗಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ನಾವು ಕೂಡ ನೋಡಿದ್ದೀವಿ. ಒಬ್ಬ ಹೋರಾಟ ಮಾಡ್ತಾ ಇದ್ದಾಳೆ, ಒಂದು ಕೆಲಸವನ್ನು ಮಾಡ್ತಿದ್ದಾಳೆ, ಅನ್ನೋರಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರೆಷರನ್ನು ಹಾಕ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಸಲ್ಲ ಅಂತ ಹೇಳ್ಬಿಟ್ಟು ಆಯಿತು ತನಿಖೆ ಮಾಡಿ ಅವರು ಮೇಡಮ್ ಹೇಳಿದಂಗೆ ಅವ್ರ ಮೇಲೆ ಇದ್ದಂಥ ಕ್ರಮವನ್ನು ಕೈಗೊಳ್ಳಿ. ಅದಕ್ಕೆ ನಾವು ತಪ್ಪನ್ನು ಮಾಡಿ ಅವ್ರ ಕ್ರಮ ಕೊಡೋಕೆ ನಾವ್ಯಾರು ಇಲ್ಲ, ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಅಲ್ಲ. ಪ್ರಜ್ಞಾವಂತ ನಾಗರಿಕರಾಗಿ ಆಕೆ ಹೆಣ್ಮಗಳಾಗಿರೋದ್ರಿಂದ ಒಟ್ಟಾರೆ ಅವ್ರಿಗೆ ನಾವು ನೈತಿಕ ಬರವನ್ನು ಕೊಡಬೇಕು. ನಾಳೆ ಕೊಡ್ತಾರಲ್ವ ಅವರು ನ್ಯಾಯಕ್ಕೆ ನ್ಯಾಯ ಸಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ. ನೀವು ನಿಮ್ಮ ವಕೀಲರು ಮತ್ತು ಡಿ ಸಿ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಏನು ಅಂತಂದ್ರೆ ಒಂದು ಮನವಿ ತಗೊಂಡಿಲ್ಲ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಇಡೀ ನಿಮ್ಮ ವಕೀಲ ಸಮುದಾಯ ಇದನ್ನ ಪ್ರೊಟೆಸ್ಟ್ ಮಾಡಿದ್ರು. ಅದು ಆಗ ನೀವು ಯೋಚನೆ ಮಾಡ್ಬೇಕಿತ್ತಲ್ವ, ಆ ಒಬ್ಬ ಮಹಿಳಾ ಅಧಿಕಾರಿಗಳ ಬಗ್ಗೆ ನೀವು ಯೋಚನೆ ಮಾಡ್ಬೇಕಿತ್ತಲ್ಲ. ಅಲ್ಲ, ಒಂದ್ ಸೆಕೆಂಡ್, ಅದು ಚಿತ್ರಣ ಬೇರೆ ಇತ್ತು. ಅವತ್ತು ಯಾರು ಬಂದಿದ್ರು ಸ್ವಲ್ಪ ಜನ, ಅಲ್ಲಿ ನಾವು ಮೀಟಿಂಗ್ ಅಲ್ಲಿ ಅವರಿಗೆ ನಾವು ಕೇಳಿದ್ವಿ, ನಿಮಗೆ ಅವ್ರ ವಿರುದ್ಧ ಅಲ್ಲಿ ರಸ್ತೆ ಚಳವಳಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಯಾರು ಅಂತ. ನಮ್ಮಲ್ಲಿ ಅದು ಚರ್ಚೆ ಆಯ್ತು ವಿಸ್ತೃತವಾಗಿ. ನೀವೀಗ ನೋಡಿದ್ರೆ ಖಂಡಿತ ಅದು ಮೇಲ್ನೋಟಕ್ಕೆ ಎಲ್ರಿಗೂ ಏನಿಸ್ತು ಅಂತಂದ್ರೆ ವಕೀಲರು ಅವ್ರ ಮೇಲೆ ಇದು ಮಾಡಿದ್ರು ಅಂತಂದ್ರೆ ಅನಿಸ್ತು ಕೂಡ, ಇಲ್ಲ ಅಂತಂದ್ರೆ ನಾನು ಹೇಳ್ತಾ ಇಲ್ಲ. ಅಲ್ಲಿ ಏನಾಗಿತ್ತು ಅಂತಂದ್ರೆ ನಾನು ಅದನ್ನ ಇಲ್ಲಿ ಹೇಳಕ್ಕಾಗ್ತಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಯಾರು ಪ್ರೊಟೆಸ್ಟ್ ಮಾಡಿದ್ರಲ್ಲ ಅವರಿಗೆ ನಾವೆಲ್ಲ ಸಂಜೆಷನ್ ಅವ್ರಿಗೆ ನಾವು ಕೇಳಿದ್ವಿ, ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ನಾವು ಜಸ್ಟ್ ಒಂದು ಮೆಮೊರಾಂಡ ಕೊಡಬೇಕು ಅಂತ ನಮ್ಮ ಸಭೆಯಲ್ಲಿ ತೀರ್ಮಾನ ಆಗಿ ನಾವು ಬಂದು ಕೊಡಬೇಕು ಅಂತ ಬಂದಿದ್ವಿ. ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೋಬೇಕಾಗಿತ್ತು. ಅವ್ರು ಮುಂದುವರೆದ ಭಾಗ ಮಾಡೋಕ್ಕೆ ಅಲ್ಲಿ ನಮ್ಮ ಮೀಟಿಂಗಲ್ಲಿ ಭಾಳ ಸುದೀರ್ಘ ಚರ್ಚೆ ಕೂಡ ನಾವು ಮಾಡಿದ್ವಿ. ಈಗ ಕವಿತಾ ಅವ್ರು ನಿಮಗೆ ಯಾರಾದ್ರೂ ಪರ್ಸನಲ್ ಸಂಪರ್ಕಿಸಿ ನನಗೆ ನೋವಾಗಿದೆ? ಇಲ್ಲ ಇಲ್ಲ ಏನು ನಮಗೆ ಯಾರಿಗೂ ಪರ್ಸನಲ್ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ, ಇದೊಂದು ಸಾಮಾಜಿಕ ಅಶಾಂತಿಗೆ ಕಾರಣ ಆಗಿದೆ ಅಲ್ವಾ. ಇಲ್ಲಿ ನ್ಯಾಯಕ್ಕೆ ನ್ಯಾಯ ಸಲ್ಲಬೇಕು. ಇಷ್ಟೆಲ್ಲ ಇದಾಯ್ತದಿಲ್ಲ, ಅಲ್ಲಿ ನಗರಸಭೆ ನೌಕರರು ಮತ್ತು ಅಧಿಕಾರಿ ಸಿಬ್ಬಂದಿ ಏನಂತಂದ್ರೆ ಆಯುಕ್ತರು ಕೃಷ್ಣಮೂರ್ತಿ ಅವರು ಕವಿತಾ ಅವರು ಅನ್ನೋದು ಕೇಳ್ತಿದ್ದಾರೆ. ಆಯುಕ್ತರು ಯಾರು ಅಲ್ಲಿ? ಈಗ CC ಕ್ಯಾಮೆರಾ ಹಾಕಬೇಕು, ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಆಯುಕ್ತರು ಮಾಡ್ಬೇಕು, ಎಲ್ಲರೂ ಇದು ಮಾಡ್ಬೇಕು. ಇವರೇ ಏಕೆ ಯಾವುದೋ ಒಂದು ರೂಮಿಗೆ ಹೋಗಿದ್ದು ಅವ್ರಿಗೆ ಅವ್ರದ್ದೇನು ಆಗ್ತಿಲ್ಲ ಅಂತ ಅವ್ರು ಆರೋಪ ಮಾಡ್ತಿದ್ರು. ಒಂದು ರೂಮಿಗೆ ಅವ್ರ ಪರ್ಮಿಷನ್ ಯಾವ್ದಾದ್ರು ನಿಮ್ಮ ರೂಮಿಗೆ ನಿಮ್ಮ ಪರ್ಮಿಷನ್ ಇಂದಾನೆ ತಂದು ಯಾರಾದ್ರೂ CC ಕ್ಯಾಮೆರಾ ಹಾಕಕ್ಕಾಗತ್ತಾ? ಅವ್ರು ನೌಕರರು, ಅವರು ಎಂಪ್ಲಾಯಿಗಳಾಗಿರ್ತಾರೆ, ಅಲ್ಲಿ ತಂದು CC ಕ್ಯಾಮೆರಾ ಹಾಕಂತದ್ದು. ಅಲ್ಲ, CC ಕ್ಯಾಮ್ರಾ ಆಯುಕ್ತರ ಪರ್ಮಿಷನ್ ತಗೊಂಡೆ ಹಾಕಿದಾರೋ ಹಾಕಿಲ್ವೋ ಅನ್ನೋ ತನಿಖೆ ಆಗ್ಬೇಕು ಅಂತ ನಾವು ಹೇಳೋದಷ್ಟೇ. ಅವರು ಈಗ ಎಲ್ಲ ವರದಿನ ಜಿಲ್ಲಾಧಿಕಾರಿಗಳಿಗೂ ಕೂಡ ವರದಿ ಕೊಡಿಯೋದು ಕೇಳಿದ್ರೆ ಜಿಲ್ಲಾಧಿಕಾರಿಗಳಿಗೂ ವರದಿ ಕೊಟ್ಟಿದ್ದಾರೆ ಆಯುಕ್ತರು. ಅಲ್ಲಿ ಆಯುಕ್ತರು ಯಾರು? ಆಯುಕ್ತರು ಕೆಲಸ ಮಾಡ್ತಾ ಇರೋದು ಯಾರು? ಮತ್ತೆ ಇಂಜಿನಿಯರ್ ಕೆಲಸ ಮಾಡ್ತಾ ಇರೋದು ಯಾರು? ಕಾರ್ಯವ್ಯಾಪ್ತಿ ಏನು ಅವರು? ಅಲ್ಲಲ್ಲ, ಅದನ್ನ ತನಿಖೆ ಮಾಡ್ತಾರ ಅವರು. ನಾವ್ ಹೇಳ್ತಾ ಇರೋದು ಏನಾದ್ರೂ ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಆಗೋದು ವರ್ಗಾವಣೆ ಈ ತರದ ಏನೋ ಅಲ್ಲಲ್ಲ, ನಾವ್ ಹೇಳ್ತಾ ಇರೋದು ಅವರ ಕಾರ್ಯವೈಖರಿ ಏನಿದೆ ಅದನ್ನ ಹೌದು. ಅಲ್ಲ, ನಾವು ಪತ್ರಿಕೆಯಲ್ಲಿ ಏನು ಬಂದಿದೆ ಅದರ ಬಗ್ಗೆ ಮಾತ್ರ ಮಾತಾಡ್ತೀವಿ. ವರ್ಗಾವಣೆ ಅಥವಾ ಈ ತರದೇನು ಬರಲ್ಲ. ಪ್ರತಿ ಬಾರಿ ಸ್ಟೇ ಹೋಗಿ ವರ್ಗಾವಣೆ ಬಂದಾಗ ಸ್ಟೇ ತಗೊಂಡ್ಬರೋಣ. ಅವರು ಮೂಲತಃ ಇಲ್ಲಿದಲ್ಲ ಅಂತ ಹೇಳ್ತಾರೆ. ಅಲ್ಲೇ ನೌಕರರು ಅವ್ರು ಇಲ್ಲಿದಲ್ಲ, ಆತನೇ ಮೂಲ ತನ್ನಲ್ಲ. ದಕ್ಷ ನಮ್ಮ ಪ್ರಾಮಾಣಿಕ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರಲ್ಲ, ಅವರೇ ನೌಕರರು ಸಿಬ್ಬಂದಿಗಳು ದಕ್ಷ ಪ್ರಾಮಾಣಿಕ ಅಂತ ಎಲ್ಲ ಹೇಳ್ತಿರ್ತಾರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವರೇನೆ ಕೂಡ ಯಾರ ಕಳ್ಳ ಹಿಂಗೆ ಅಂತೆಲ್ಲ ಹೇಳಿ ಇದು ಮಾಡಿ ಹಾಕತ್ತಾರಲ್ಲ. ಹಂಗಾದ್ರೆ ವರ್ಗಾವಣೆ ಆಗಿದ್ರೆ ಆ ಜಾಗಕ್ಕೂ ಕೆಲಸ ಮಾಡಬೇಕು. ದಕ್ಷತೆಯಲ್ಲಿ ಎಲ್ಲರೂ ಕೆಲಸ ಮಾಡ್ಬೇಕಲ್ವಾ? ಸ್ಟೇ ತಗೊಂಡು ಇಲ್ಲಿಗೆ ಬರೋಂಥದ್ದು ಅವ್ರ ಕಾರ್ಯವ್ಯಾಪ್ತಿ ಹಾಸನ ಅಲ್ವಂತೆ. ಬರೀ ಸಕಲೇಶ್ಪುರ ಆಲೂರು ಮುರೇನ ಸರ್, ಈಗ CCTV ಹೇಳಿದ್ರಲ್ಲ, ಅದು ನಾನು ನೋಡಿದ್ದೀನಿ. ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಯ್ತು, ತುಂಬಾ ಪ್ರಸಾರ ಆಯ್ತು. ಅದರಲ್ಲಿ ಅವರು ಅದು CCTV ಮುರಿದಾಕುವಂತ ಪ್ರಕಾಶನ್ ಅವರು ಹೇಳೋದು ಅದ್ರಲ್ಲಿ ರೆಕಾರ್ಡ್ ಆಗಿದೆ. ಅವರು ಏನ್ ಮಾಡ್ಬೇಕು, ಈಗ CCTV ಇವ್ರು ಹಾಕ್ಸಿದ್ದಾರೆ ಅಂತ ಇಟ್ಕೊಳ್ಳೋಣ. ಆಯುಕ್ತರು ಹೇಳಿಲ್ಲ, ಹಾಕ್ಸಿಲ್ಲ. ಅವ್ರು ಏನ್ ಮಾಡ್ಬೇಕು? ಆಯುಕ್ತರಿಗೆ ದೂರ ಕೊಡ್ಬೇಕು ತಾನೆ, ಕಂಪ್ಲೇಂಟ್ ಕೊಡ. ಅದನ್ನ ಮುರಿದಾಕು ಅನ್ನೋದಕ್ಕೆ ಅವರು ತಪ್ಪಲ್ವ ಅವ್ರು ಹಂಗಂತ ಹೇಳೋದು? ಅದು ಒಂದು ಸಾರ್ವಜನಿಕ ಪ್ರಾಪರ್ಟಿ ತಾನೆ. ಹೇಳಿದ್ರಿ ಈಗ ಅವ್ರ ಮೇಲೆ ಯಾಕೆ ಬರ್ತಾ ಇದೆ ಅಂತ. ಸಾರ್ವಜನಿಕ ಸೌಲಭ್ಯಗಳನ್ನು ಒಂದು ದೂರು ಬಂದಂಥ ಸಂದರ್ಭದಲ್ಲಿ ಮತ್ತು ಅಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಸಂದರ್ಭದಲ್ಲಿ ಅವ್ರು ಏನು ಕ್ರಮವನ್ನು ತಗೊಳ್ಬೇಕು ಅದನ್ನು ತಗೊಳ್ಳದೇ ಇದ್ದಾಗ ಅದು ಕೂಡ ಅವ್ರ ಮೇಲೆ ಆರೋಪ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಸಾಮಾಜಿಕ ಸುವ್ಯವಸ್ಥತೆಯನ್ನು ಸುವ್ಯವಸ್ಥಿತವಾಗಿ ಸುಭದ್ರತೆಯನ್ನು ಕಾಪಾಡಬೇಕು ಅಂದಾಗ ತಳಮಟ್ಟದವರೆಗೂ ಅವ್ರು ಹೋಗಬೇಕಾಗತ್ತೆ. ಅಲ್ಲಿ ಒಬ್ಬರಿಗೆ ಕಷ್ಟ ಆಗುತ್ತೆ, ಒಬ್ಬರಿಗೆ ನಷ್ಟ ಆಗುತ್ತೆ, ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅವರು ಬಹಳ ದಿಟ್ಟವಾಗಿ ಗಟ್ಟಿಯಾಗಿ ನಿಂತಂಥ ಮಹಿಳೆ.
ಜೊತೆಗೆ ಅವರು ಬರೀ ಅಧಿಕಾರಿಯಾಗಷ್ಟೇ ಉಳಿದಿಲ್ಲ, ಸಾಮಾಜಿಕವಾಗಿ ಏನೇ ಕಷ್ಟ ಇದ್ರೂ ಹಿಂದೆ ಮುಂದೆ ನೋಡದೆ ಸಹಾಯಕ್ಕೆ ನಿಲ್ತಾರೆ. ಈ ರೀತಿಯಾಗಿ ಒಂದು ಪರಿಸರ ಇರ್ಬೋದು, ಒಂದು ಅಸಹಾಯಕರಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು ಎಲ್ಲರಿಗೂ ಸಹಾಯಕ್ಕೆ ನಿಂತು ಬೆಳಗ್ಗೆನೆ 6 ಗಂಟೆ ಹೋಗಿ ನಿಂತ್ಕೊಳ್ತಾರೆ. ಆ ಹಣೆ ಬರ ಏನು, ಯಾರು ನಿಂತಾರೆ ಅಧಿಕಾರಿಗಳ ಹಾಗೆ. ಅಲ್ಲಿ ನಮ್ಮ ಸೌಲಭ್ಯ ಏನಿದೆ, ಮೂಲ ಸೌಲಭ್ಯ ಏನಿದೆ, ಅಲ್ಲಿ ಕೊರತೆಗಳೇನಿದೆ ಅದನ್ನೆಲ್ಲ ನೀಗಿಸಬೇಕಾದ್ರೆ ಅವ್ರ ಕರ್ತವ್ಯ. ಅಲ್ಲಿ ನಮ್ಮ ಸಾರ್ವಜನಿಕರಿಗೆ ಒಂದಷ್ಟು ನಿಯಮಗಳಿರುತ್ತೆ. ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾಗ ಅವ್ರು ಕೇಳುವಂಥದ್ದು ಅವರ ಒಂದು ಕರ್ತವ್ಯ. ಕೇಳದೇ ಇದ್ರೂ ಕೂಡ ಅವ್ರ ಮೇಲೆ ಆರೋಪ ಬರುತ್ತೆ. ಹಾಗಾದಾಗ ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಇಲ್ಲಿ ಜಾತಿ ಹೆಸರನ್ನು ಬೆಳೆಸ್ಕೊಂಡು ಅವರನ್ನು ಆರೋಪ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವರು ಆ ರೀತಿ ಯಾವುದು ಮಾಡಿಲ್ಲ ಅಂತ ನಮ್ಮ ಭಾವನೆ. ಯಾಕೆಂದ್ರೆ ತಳಮಟ್ಟದವರೆಗೂ ಅವರು ಸಹಕಾರ ನೀಡಿದ್ದಾರೆ ಎಲ್ಲರಿಗೂ. ಆ ನಿಟ್ಟಿನಲ್ಲಿ ಬಹಳ ಗಟ್ಟಿಯಾಗಿ ನಿಂತಂಥ ಮಹಿಳೆಯವರು. ಅವ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಅಂಥವರೇ ನಮ್ಮ ಸಮಾಜದಲ್ಲಿ ಅಂಥವರ ಶಕ್ತಿಯನ್ನು ಕುಗ್ಗಿಸಿದಾಗ ನಮ್ಮ ಸಮಾಜ ಭ್ರಷ್ಟ ಸಮಾಜವಾಗಿ ನಿರ್ಮಾಣ ಆಗೋದಕ್ಕೆ ಬಹಳ ಪ್ರಮುಖವಾದ ಕಾರಣ ಆಗುತ್ತೆ. ಮುಂದಿನ ಹಂತಗಳನ್ನ ನಾವು ಎದುರಿಸಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಒಂದು ಪರಿಸ್ಥಿತಿ ನಾವು ಎದುರಿಸಕ್ಕೆ ಸಿದ್ಧವಾಗಿರ್ಬೇಕಾಗತ್ತೆ. ಹಾಗಾಗಿ ಅಂಥವ್ರನ್ನ ಆದಷ್ಟು ನೋಡಿ, ನ್ಯಾಯ ಅದನ್ನು ಪರಿಶೀಲನೆ ಮಾಡಿ ಅವರ ಒಂದು ನ್ಯಾಯ ಏನಿದೆ, ಏನು ತಪ್ಪಿದೆ ಅವರಲ್ಲಿ ಅದನ್ನು ನಾವು ಪರಿಗಣಿಸಿ ನಾವು ನ್ಯಾಯ ಕೊಡಬೇಕೆ ಹೊರತು ಯಾವುದೋ ಒಂದೇ ದಿಕ್ಕಿನಲ್ಲಿ ಯಾರೋ ನಿಂತರು ಅನ್ನುವಂಥದ್ದು ನಾವು ಬಹಳ ಯೋಚನೆ ಮಾಡಬೇಕಾದಂಥ ಸಂಗತಿ. ಹಾಗಾಗಿ ಇದು ಮಹಿಳೆಯರು ಪುರುಷರು ಅಂತಲ್ಲ, ಪ್ರಾಮಾಣಿಕವಾಗಿ ಮಾಡೋವಂಥ ಪ್ರತಿಯೊಬ್ಬರ ಪರವಾಗಿ ನಾವು ನಿಲ್ಲಲೇಬೇಕಾದಂಥ ಒಂದು ಸಂದರ್ಭ. ಹಾಗಾಗಿ ನಾವೆಲ್ಲರೂ ಕೂಡ ಅವರ ಪರವಾಗಿ ನಾವು ನಿಂತಿದ್ದೀವಿ. ಏಕೆಂದರೆ ಅವರ ಕಾರ್ಯಕ್ಷಮತೆಯನ್ನು, ದಕ್ಷತೆಯನ್ನು, ದಿಟ್ಟತನವನ್ನು ಪ್ರತಿನಿತ್ಯ ನೋಡ್ಕೊಂಡು ಬರ್ತಾ ಇದ್ದೀವಿ. ಫುಟ್ಪಾತ್ ಮಾತ್ರ ತೆರವುಗೊಳಿಸ್ತಾರೆ. ಅದೇ ದೊಡ್ಡ ಬೀದಿಲೆಲ್ಲ ಇಟ್ಕೊಂಡಿರ್ತಾರೆ, ಅಂಗಡಿನೇ ಒತ್ತುವರಿ ಮಾಡಿರ್ತಾರೆ, ಅಂತರ್ನು ತೆರವುಗೊಳಿಸ್ತಾರೆ. ಅವರು ಬಡವರು ಯಾರೇ ಕೂತಿರ್ತಾರೆ ಪಾಪ, ದಿನಕ್ಕೊಂದು 100 ರೂಪಾಯಿ ದುಡಿಯಲ್ಲ, ಅವರು ನೆರವೇರಿಸೋಕೆ ಪ್ರಯತ್ನ ಇದೆ. ಎಲ್ಲರೂ ಒಂದೇ ತರ ನೋಡಬೇಕು. ಗೊತ್ತಾಯ್ತು, ನೀವು ಹೇಳೋದು ಅರ್ಥ ಆಯ್ತು. ಅಂದ್ರೆ ಈಗ ರಸ್ತೆಯಲ್ಲಿ ಒಂದು ವೆಹಿಕಲ್ಗಳು ನಿಲ್ಲುತ್ತೆ, ಮತ್ತೆ ಅಲ್ಲಿ ಓಡಾಡ್ತಾ ಇರುತ್ತೆ. ಹೌದಾ? ಅಲ್ಲ, ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ಬೇಕಾಗುತ್ತೆ. ಮಾಡುವಾಗ ಈ ರೀತಿ ಅಡೆತಡೆಗಳು ಬಂದಾಗ ಅವರಲ್ಲೂ ಕೆಲವೊಂದು ಮಾಡಲೇಬೇಕಾಗುತ್ತೆ, ಕೆಲವೊಂದು ಮಾಡೋಕ್ಕೆ ಆಗಲ್ಲ. ಈ ರೀತಿ ಬಹಳ ನಾವು ಕೂತ್ಕೊಂಡು ಹೇಳೋದು ಸುಲಭ, ಆ ಕರ್ತವ್ಯ ನಿರ್ವಹಿಸೋದಿದೆಯಲ್ಲ ಬಹಳ ಕಷ್ಟ ಇದೆ. ಎಲ್ಲರಿಗೂ ನ್ಯಾಯ ಕೊಡಿಸೋದು ಬಹಳ ಕಷ್ಟ ಇದೆ. ಆ ನಿಟ್ಟಿನಲ್ಲೂ ನಾವು ಯೋಚನೆ ಮಾಡಬೇಕು. ಅಲ್ಲಿ ಏನಾಗಿದೆ ಕೇಳೋಣ, ಹೋಗಿ ಯಾಕಾಗ ಮಾಡಿದ್ರಿ ಕೇಳೋಣ. ಅಲ್ಲ, ಖಂಡಿತ ಕೆಲಸಕ್ಕೆ ನಿಮ್ದು ಸಹಮತ ಇದೆ, ಎಲ್ಲರಿಗೂ ಐತೆ. ಅವ್ರು ಈಗ ತಮಗೆ ಈ ತರ ದೌರ್ಜನ್ಯ ಆಗ್ತಿದೆ ಅಂತ ಮಹಿಳಾ ಆಯೋಗಕ್ಕೂ ದುಡ್ಡು ಕೊಟ್ಟವ್ರೆ, ಪೊಲೀಸರಿಗೂ ದುಡ್ಡು ಕೊಟ್ಟವ್ರೆ. ಅದ್ರ ಜೊತೆಗೆ ಅವ್ರು ಪ್ರತಿಭಟನಾಕಾರಿ ಏನ್ ಮಾಡ್ತಾರೆ ಗೊತ್ತಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ವಿಡಿಯೋ ಮಾಡಿ ಹಾಕೋದು, ಅಗ್ಲಿಗೇಷನ್ ಅವ್ರಿಗೆ ನಲ್ಲಿಕಳ ಅಂತ ಕರೆಯೋದು. ಅದ್ ತನಿಖೆ ಆಗ್ಲಿ, ಪೊಲೀಸ್ ತನಿಖೆ ಮಾಡ್ತಾರೋ ಇಲ್ಲ ಪಾಲಿಕೆನ ತನಿಖೆ ಮಾಡ್ತಾರೋ, ಇವರೇ ಒಬ್ರು ಜಡ್ಜ್ ಆಗಿ ಅವ್ರ ಮೊಬೈಲ್ ಸ್ಟೇಟಸ್ ಗಳನ್ನ ಫೇಸ್ಬುಕ್ ಅಲ್ಲಿ ನೋಡಿದ್ದೀರಾ ನೀವು? ಆ ನಿಟ್ಟಿನಲ್ಲಿ ಅವ್ರಿಗೆ ಏನಾದ್ರು ಸಲಹೆ ಕೊಟ್ಟಿದ್ದೀರಾ? ಕೆಲವೊಂದು ಪ್ರಚೋದನೆ ನೀಡ್ತಾರೆ ಅಂತ ಅವ್ರು ಇವ್ರು ಏನ್ ಆರೋಪ ಮಾಡ್ತಾರೆ, ಅವ್ರಿಗೆ ಅವ್ರು ಪ್ರಚೋದನೆ ಕೊಡ್ತಾರೆ, ನಲ್ಲಿಕಳ ಅಂತ ಕರೀತಾರೆ, ಮತ್ತೆ ಬೇರೆ ಏನೋ ಕರೀತಾರೆ. ಒಳ್ಳೆ ಸಿನಿಮಾ ಡೈಲಾಗ್ ತರ ಮಾತಾಡ್ತಾರೆ. ಅಲ್ಲಿ ಅದ್ರ ಹಿನ್ನೆಲೆ ಏನಿದೆ ಖಂಡಿತ ನಾವು ಅದನ್ನ ಹೇಳ್ತೀವಿ. ಹಿನ್ನೆಲೆ ಏನಿರುತ್ತೆ, ನ್ಯಾಯ ಅನ್ಯಾಯ ಪೂರ್ವಪರ ನಾವು ಯೋಚನೆ ಮಾಡಿ ಅದನ್ನ ತೀರ್ಮಾನ ತಗೋಬಹುದು. ನೇರವಾಗಿ ನಾವೇನೇ ಯಾರ್ದೋ ಹೋಗಿ ಏನೋ ಮಾಡೋದು ತಪ್ಪಾಗುತ್ತಲ್ವಾ? ನೀವು ಹೇಳಿದಾಗೆ ತಪ್ಪೇ ಮಾಡಿದ್ವಿ. ಅವರು ರಾಜಕೀಯ ಏನೋ ಒಂದು ಜನಪ್ರತಿನಿಧಿ ಅವ್ರು ತಪ್ಪು ಮಾಡೋದ್ರಂದ್ರೆ ಅದೇ ಅಧಿಕಾರ ಇಲ್ಲ, ಅವ್ರು ಕ್ರಮ ಕೈಗೊಳ್ಳಿ. ಬಿಟ್ರೆ ಬೇರೆ ಇನ್ನೇನಲ್ಲ, ಅದನ್ನ ದಕ್ಷತೆಯಿಂದ ಮಾಡ್ಲಿ ಅಂತ ಅಷ್ಟೇ ನಾವು ಹೇಳ್ತಿರೋದು. ಇವ್ರ ಮೇಲೆ ಏನ್ ಮಾನಸಿಕ ಕಿರುಕುಳ ಆಗ್ತದೆ ಅದು ತಪ್ಪಬೇಕು. ತನಿಖೆ ಆಗ್ಲಿ. ಏನಾಗ್ತಿದೆ, ಒನ್ ಸೈಡೆಡ್ ಆಗ್ತಿದೆ. ಇವ್ರ ಮೇಲೆ ತುಂಬಾ ಆರೋಪಗಳು ಎಲ್ಲರೂ ಮಾಡ್ತಾ ಇದ್ದಾರೆ, ಇವ್ರ ಪರವಾಗಿ ಯಾರು ಮಾತಾಡಿಲ್ಲ. ಹಂಗಾದಾಗ ಒಂದು ಇಂಜಸ್ಟಿಸ್ ಆಗುತ್ತೆ. ಅದಾಗಬಾರ್ದು. ಸೂಕ್ತವಾದಂತ ತನಿಖೆ ಮಾಡಿ, ಇವ್ರು ತಪ್ಪು ಮಾಡಿದ್ರೆ ಇವ್ರ ಮೇಲೆ ಕ್ರಮ ತಗೊಳ್ಳಿ. ನಾವೇನು ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಲಿಕ್ಕೆ ಯಾರು ಹೇಳ್ತಾ ಇಲ್ಲ. ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆಮೇಲೆ ಯಾರು ಹೆಚ್ಚು ವರ್ಷ ನಗರಸಭೆಯಲ್ಲಿ ಇದ್ದಾರೆ ಅವ್ರು ಟ್ರಾನ್ಸ್ಫರ್ ಮಾಡ್ಲಿ, ಅವ್ರು ಯಾಕೆ ಇಲ್ಲೇ ಇರ್ಬೇಕು? ಆಮೇಲೆ ನಗರಸಭೆಯಲ್ಲಿ ಎಷ್ಟೊಂದು ಭ್ರಷ್ಟಾಚಾರ. ಈಗ ಸಾಮಾನ್ಯ ಜನರಿಗೆ ಗೊತ್ತು, ಒಬ್ಬ ವ್ಯಕ್ತಿ ಒಂದು ಸಣ್ಣ ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಎಷ್ಟು ಲಂಚ ಕೊಡ್ಬೇಕು, ಎಷ್ಟು ಸರಿ ತಿರುಗಬೇಕು ಅನ್ನೋದು ಅನುಭವಿಸ್ತಾನಿಗೆ ಅಷ್ಟೇ ಗೊತ್ತಿರುತ್ತೆ. ಶ್ರೀಮಂತರಿಗೆ ಯಾರಿಗೂ ಸಮಸ್ಯೆ ಆಗಲ್ಲ, ಬಡವರಿಗೆ ಸಮಸ್ಯೆ ಆಗಲ್ಲ. ಬಡವರಿಗೆ ಹಣನೂ ಇರಲ್ಲ, ಲಂಚ ಕೊಡೋದಕ್ಕೆ ಅವರಿಗೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಯಾರು ಸಫರರ್ಸ್ ಅಂದ್ರೆ ಬಡವರೇ ಸಫರರ್ಸ್. ಅದು ತಪ್ಪಬೇಕು ಅಂತ ಹೇಳಿ ನಾವು ಯಾರ ಪರನೋ ಅನ್ಯಾಯ ಮಾಡಿದವ್ರನ್ನ, ಅಕ್ರಮ ಮಾಡಿದವ್ರನ್ನ ಸಮರ್ಥನೆ ಮಾಡ್ಕೊಳಕ್ ಬಂದಿಲ್ಲ. ಸರಿಯಾದ ಸಿಸ್ಟಮ್ ಬೇಕು ಅಂತ ನಮ್ಗೆಲ್ಲರಿಗೂ ಗೊತ್ತಿರೋ ಸತ್ಯ ಏನು, ಇಡೀ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದೇ ಮೊದಲನೇ ದೊಡ್ಡ ಸಮಸ್ಯೆ, ದೊಡ್ಡ ಪಿಡುಗು ಅಂದ್ರೆ ಭ್ರಷ್ಟಾಚಾರ. ಇವತ್ತು ಯಾವ್ದು ಕೆಲಸ ಯಾವ್ದಾದ್ರು ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಅದು ಭ್ರಷ್ಟಾಚಾರನೇ ಪ್ರಮುಖ ಕಾರಣ. ಅದನ್ನ ನಾವೆಲ್ಲ ವಿರೋಧ ಮಾಡ್ಲೇಬೇಕಲ್ಲ. ಅಣ್ಣಾ ಹಜಾರೆ ಅವರು ಪ್ರತಿಭಟನೆ ಮಾಡಿ ಡೆಲ್ಲಿಯಲ್ಲಿ ಆದ್ರೂ ಒಂದು ಪ್ರತಿಭಟನೆ ಅಂಗವಾಗಿ ಆಮ್ ಆದ್ಮಿ ಪಕ್ಷ ಹುಟ್ಕೊಂಡಿದ್ರು. ಅವ್ರು ಮಾಡಿದ್ದೆ ಭ್ರಷ್ಟಾಚಾರ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರು.
ಅಂತ ಸಂದರ್ಭದಲ್ಲಿ ಅಂತ ಪಕ್ಷಕ್ಕೆ ಸೇರಿದಂತವರು ಸಹ ಭ್ರಷ್ಟಾಚಾರದ ವಿರುದ್ಧನೇ ಇರ್ಬೇಕಾಗುತ್ತೆ. ಅದನ್ನ ನಾವು ಕೇಳ್ತಾ ಇದ್ದೀವಿ. ನಗರ ಪಾಲಿಕೆಯಲ್ಲಿ ಅಲ್ಲಿ ಇತ್ತೀಚೆಗೆ ಚುನಾಯಿತ ಬಾಡಿ ಇತ್ತಲ್ಲ, ಅವರ ಅವಧಿ ಕೊನೆಯಾದ ನಂತರ ಇತ್ತೀಚೆಗೆ ಈ ಆರೋಪ ಪ್ರತ್ಯಾರೋಪ ಪ್ರತಿಭಟನೆ ಈಗ ಪ್ರತಿಯೊಂದನ್ನು ಇಡೀ ಜನ ಗಮನಿಸ್ತಾ ಇದ್ದಾರೆ. ನೀವು ಬರೀ ಆ ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಬೇರೆ ಕಡೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳೇನಿದೆ, ಎಷ್ಟು ನೀವು ಕಮೆಂಟ್ ನೋಡಕ್ಕಾಗಲ್ಲ. ಜನ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ, ಏನೇನ್ ಬೆಳವಣಿಗೆ ಆಗ್ತಿದೆ ಅಂತ ಹೇಳಿ. ಮುಂದೆ ಬರ್ದೇ ಇರ್ಬೋದು, ಸಾರ್ವಜನಿಕವಾಗಿ ಮಾತಾಡದೇ ಇರ್ಬೋದು, ಕಂಪ್ಲೇಂಟ್ ಕೊಡದೇ ಇರ್ಬೋದು, ಆದ್ರೆ ಪ್ರತಿಯೊಂದನ್ನು ಎಲ್ಲರೂ ಗಮನಿಸ್ತಾ ಇರ್ತಾರೆ ಅನ್ನೋದು ನಮಗೆ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಅಲ್ಲ, ನಮ್ಮ ಉದ್ದೇಶ ಏನಂದ್ರೆ ಭ್ರಷ್ಟಾಚಾರವನ್ನ ಕಡಿಮೆ ಆಗ್ಬೇಕು. ಯಾರಾದ್ರೂ ತಪ್ಪು ನಡೀತಾ ಇದ್ರೆ ಅದು